ನಮಸ್ತೆ ಪ್ರಿಯ ವೀಕ್ಷಕರೇ, ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿರುವುದಕ್ಕೆ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವುದಕ್ಕೆ ಧನ್ಯವಾದಗಳು. ನಾನು ಕೆಲವು ದಿನಗಳಿಗಾಗಿ ನನ್ನ ಎರಡನೇ ಮಗ ಪಂಕಜ್ನ ಜೊತೆ ವಾಸಿಸಲು ಸೂರತ್ಗೆ ಬಂದಿದ್ದೆ. ನನ್ನ ದೊಡ್ಡ ಮಗ ಪಾಟ್ನಾದಲ್ಲಿ ಇರುತ್ತಾನೆ. ಅವನ ಹೆಂಡತಿ ಪೂನಂ ಜೊತೆ ನನಗೆ ಸ್ವಲ್ಪವೂ ಸರಿ ಹೋಗುತ್ತಿರಲಿಲ್ಲ. ತುಂಬಾ ಕಷ್ಟದಿಂದ 3 ತಿಂಗಳು ಅವಳ ಬಳಿ ಉಳಿದುಕೊಂಡೆ. ಈಗ ಸಣ್ಣ ಸೊಸೆ ರಾಗಿಣಿ ಕೂಡ ಅವಳಿಗಿಂತಲೂ ತೀಕ್ಷ್ಣವಾಗಿದ್ದಾಳೆ. ಪಂಕಜ್ನ ಜೊತೆಯಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾಳೆ. ಒಂದು ಸಂಜೆಯ ಸಮಯದಲ್ಲಿ ಮನೆಯ ಹತ್ತಿರವಿರುವ ಪಾರ್ಕ್ನಲ್ಲಿ ಅಡ್ಡಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಬೆಂಚ್ ಮೇಲೆ ಕುಳಿತಿದ್ದ ಒಂಟಿ ಮಹಿಳೆಯನ್ನು ನೋಡಿದೆ. ನಾನು ಏಕೆ ಅವಳ ಜೊತೆ ಮಾತನಾಡಬಾರದು ಎಂದು ಯೋಚಿಸಿ ಆ ಮಹಿಳೆಯ ಹತ್ತಿರ ಹೋದೆ. ಗಮನವಿಟ್ಟು ನೋಡಿದೆ. ಅವಳ ವಯಸ್ಸು 50 ರಿಂದ 55 ವರ್ಷದ ಮಧ್ಯೆ ಇರಬಹುದು. ನಾನು ಅದೇ ಬೆಂಚ್ ಮೇಲೆ ಕುಳಿತುಕೊಂಡು ಅವಳಲ್ಲಿ ಕೇಳಿದೆ, ನೀವು ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ಇರುತ್ತೀರಾ? ಇಂದಿನವರೆಗೆ ನಿಮ್ಮನ್ನು ನೋಡಿಲ್ಲವಲ್ಲ. ಆ ಮಹಿಳೆ ನನಗೆ ನಮಸ್ತೆ ಅಂದಾಗ ನಾನು ಬೆಚ್ಚಿಬಿದ್ದೆ. ನಾನು ಕೂಡ ಅವಳಿಗೆ ನಮಸ್ತೆ ಮಾಡಿದೆ. ಅವಳು 2 ದಿನದ ಮೊದಲಷ್ಟೇ ಲಕ್ನೋದಿಂದ ಇಲ್ಲಿ ತನ್ನ 3ನೇ ಮಗನ ಹತ್ತಿರ ವಾಸಿಸಲು ಬಂದಿದ್ದೇನೆ ಎಂದು ಹೇಳಿ ತನ್ನ ಹೆಸರನ್ನು ಆಶಾ ಎಂದು ತಿಳಿಸಿದಳು. ನಾನು ಅವಳನ್ನು ಗಮನವಿಟ್ಟು ನೋಡಿದೆ. ಅವಳು ತನ್ನ ಹೆಸರಿನಂತೆಯೇ ಇದ್ದಳು. ಬದುಕುವ ಆಸೆಗಳಿಂದ ತುಂಬಿದವಳು. ಅವಳು ಅಚ್ಚುಕಟ್ಟಾಗಿ ಐರನ್ ಮಾಡಿದ ಸುಂದರವಾದ ಕಾಟನ್ ಸೀರೆ ಧರಿಸಿದ್ದಳು. ಬಹಳ ನೀಟಾಗಿ ಕೂದಲನ್ನು ಬಾಚಿಕೊಂಡಿದ್ದಳು. ಆದರೆ ನಾನು ಸುಕ್ಕವಾಗಿರುವ ಕಾಟನ್ ಸೀರೆ ಧರಿಸಿದ್ದೆ. ನನ್ನ ಕೂದಲು ಬಹಳ ಗೋಜಲಾಗಿ ಹರಡಿಕೊಂಡಿದ್ದವು. ಕೆಲವು ಔಪಚಾರಿಕ ಮಾತುಗಳನ್ನಾಡಿ ನಾಳೆ ಮತ್ತೆ ಭೇಟಿಯಾಗುವ ಮಾತು ಹೇಳಿ ನಾನು ನನ್ನ ಮನೆಗೆ ಬಂದೆ. ಬರುತ್ತಲೇ ನಾನು ನೇರವಾಗಿ ನನ್ನ ಕೋಣೆಗೆ ಹೋಗಿ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಂಡೆ. ನಾನು ಕೂಡ ಅವಳದೇ ವಯಸ್ಸಿನವಳು. ನಾನು ಇಷ್ಟೊಂದು ಕೆಟ್ಟದಾಗಿ ಏಕೆ ಕಾಣಿಸುತ್ತಿದ್ದೇನೆ ಎಂದು ಪ್ರಶ್ನಿಸಿಕೊಂಡೆ. ಆಗ ನನಗೆ ನೆನಪಾಯಿತು, ಪೂನಂ ನನಗೆ ಯಾವಾಗಲೂ ಅಮ್ಮ ಹೊರಗೆ ಹೋಗುವಾಗ ಸೀರೆ ಸರಿಯಾಗಿ ಧರಿಸಿ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳಿ ಎಂದು ಹೇಳುತ್ತಿದ್ದಳು. ನಾನು ಯಾವಾಗಲೂ ಅವಳನ್ನು ಬೈದು ಮುದಿಕುದುರೆಗೆ ಕೆಂಪು ಲಗಾಮು ಚೆನ್ನಾಗಿ ಕಾಣುವುದಿಲ್ಲ ಎಂದು ಹೇಳುತ್ತಿದ್ದೆ. ಈ ಮಾತುಗಳಿಂದಲೇ ನನ್ನ ಮತ್ತು ಪೂನಂನ ಮಧ್ಯೆ ಯಾವಾಗಲೂ ಜಗಳವಾಗುತ್ತಿತ್ತು. ಅಂದು ಭಾನುವಾರವಾಗಿತ್ತು. ಬೆಳಿಗ್ಗೆಯಿಂದಲೇ ನಾನು ಚಡಪಡಿಸುತ್ತಿದ್ದೆ. ಪಂಕಜ್ ಮತ್ತು ರಾಗಿಣಿ ಇಬ್ಬರು ಮನೆಯಲ್ಲೇ ಇದ್ದರು. ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಅಷ್ಟರಲ್ಲೇ ಪಂಕಜ್ ಬಂದು, ಅಮ್ಮ, ಏನು ವಿಷಯ ಚಡಪಡಿಸುತ್ತಿರುವಂತೆ ಕಾಣುತ್ತಿದ್ದೀರಿ? ಏನಾದರೂ ಬೇಕೇ ಅಥವಾ ಆರೋಗ್ಯ ಸರಿ ಇಲ್ಲವೇ ಎಂದು ಕೇಳಿದನು. ಆಗ ನಾನು ಹಿಂಜರಿಯುತ್ತಲೇ ಹೇಳಿದೆ, ಪಂಕಜ್, ನನಗೆ ನನ್ನ ಕೂದಲಿಗೆ ಬಣ್ಣ ಹಚ್ಚಬೇಕಿದೆ ಮತ್ತು ನಂದು 4 ಸೀರೆಗಳಿವೆ. ಅವುಗಳನ್ನು ಐರನ್ ಮಾಡಿಸಬೇಕಿದೆ. ಪಂಕಜ್, ಸರಿ ಅಮ್ಮ, ನಾನು ಎಲ್ಲವನ್ನೂ ಮಾಡಿಸುತ್ತೇನೆ ಎಂದು ಹೇಳಿದನು. ಅವನು ಹೋಗಿ ರಾಗಿಣಿಗೆ ತಿಳಿಸಿದನು. ಸ್ವಲ್ಪ ಹೊತ್ತಿನ ನಂತರ ರಾಗಿಣಿ ಬಂದು ನಾನು ಬೇಡ ಅಂದರೂ ಕೂಡ ಅವಳು ನನ್ನ ಕೂದಲಿಗೆ ಬಹಳ ಚೆನ್ನಾಗಿ ಬಣ್ಣ ಹಚ್ಚಿದಳು. ಸ್ವಲ್ಪ ಹೊತ್ತಿನ ನಂತರ ನಾನು ಸ್ನಾನ ಮಾಡಿ ಬಂದಾಗ ಅವಳು ಒಂದು ಸುಂದರವಾದ ಐರನ್ ಮಾಡಿದ ಕಾಟನ್ ಸೀರೆ ನೀಡಿ, ಅಮ್ಮ, ನೀವು ಇಂದು ಇದನ್ನೇ ಧರಿಸಿ ಪಾರ್ಕ್ಗೆ ಹೋಗಿ ಎಂದು ಹೇಳಿದಳು. ಅವಳ ಮಾತುಗಳಿಂದ ಇಂದು ಮೊದಲ ಬಾರಿಗೆ ನನಗೆ ಖುಷಿಯಾಯಿತು. ಮಧ್ಯಾಹ್ನ ಊಟ ಮಾಡಿ ರಾಗಿಣಿ ನೀಡಿದ ಸೀರೆ ತೆಗೆದುಕೊಂಡು ನನ್ನ ಕೋಣೆಗೆ ಬಂದೆ. ನನಗೆ ಸಂಜೆಯವರೆಗೂ ಕಾಯಲು ಸಾಧ್ಯವಾಗುತ್ತಿರಲಿಲ್ಲ. ಸಂಜೆ 5 ಗಂಟೆ ಆಗುತ್ತಿದ್ದಂತೆ ನಾನು ರಾಗಿಣಿ ನೀಡಿದ ಸೀರೆ ಧರಿಸಿ ಪಾರ್ಕ್ ಕಡೆಗೆ ಹೋದೆ. ಪಂಕಜ್ ಮತ್ತು ರಾಗಿಣಿ ಕೂಡ ನನ್ನ ಈ ಬದಲಾದ ರೂಪ ನೋಡಿ ಖುಷಿಯಾಗಿದ್ದರು ಮತ್ತು ಬಹುಶಃ ಆಶ್ಚರ್ಯಚಕಿತರೂ ಆಗಿದ್ದರು. ನಾನು ಹೋಗಿ ಪಾರ್ಕ್ ತಲುಪಿ ಬೆಂಚ್ ಮೇಲೆ ಕುಳಿತಾಗ ಆಶಾ ಬರುತ್ತಿರುವುದು ಕಾಣಿಸಿತ್ತು. ಅವಳು ಕೂಡ ಬಂದು ನನ್ನ ಪಕ್ಕ ಕುಳಿತುಕೊಂಡಳು. ನಾವಿಬ್ಬರು ಒಬ್ಬರಿಗೊಬ್ಬರು ನಮಸ್ತೆ ಮಾಡಿದೆವು. ನಾನಂತೂ ಆಶಾ ಮತ್ತು ಅವಳ ಸೊಸೆಯ ಮಧ್ಯೆ ನಡೆಯುವ ಕಿರಿಕಿರಿಗಳ ಬಗ್ಗೆ ಕೇಳಲು ಕಾಯುತ್ತಿದ್ದೆ. ಏಕೆಂದರೆ ನಾನು ಪಾಟ್ನಾದಲ್ಲಿ ದೊಡ್ಡ ಮಗ ಮತ್ತು ಸೊಸೆ ಹತ್ತಿರ ಇರುವಾಗ ಸಂಜೆಯ ಸಮಯದಲ್ಲಿ ನೆರೆಹೊರೆಯ ಎಲ್ಲ ಅತ್ತೆಯಂದಿರು ಸೇರಿ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಸೊಸೆಯಂದಿರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ನಾನೇ ಆರಂಭಿಸಿದೆ, ಆಶಾ ಅವರೇ, ಇವರು ತಮ್ಮನ್ನು ತಾವು ಏನೆಂದುಕೊಂಡಿದ್ದಾರೆ? ನನಗಂತೂ ಆ ಜನರ ನಡವಳಿಕೆ, ಅವರ ಜೀವನ ಶೈಲಿ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಇಲ್ಲ ಸುಲೇಖಾ ಅವರೇ, ಹಾಗೇನೂ ಇಲ್ಲ. ಸಮಯಕ್ಕೆ ತಕ್ಕಂತೆ ಬಹಳಷ್ಟು ಬದಲಾಗಿ ಹೋಗುತ್ತದೆ. ನನ್ನ 3 ಸೊಸೆಯಂದಿರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ. ನನ್ನ ಪತಿ ಹೋದ ನಂತರ ನಾನು ಪೂರ್ತಿ ಒಬ್ಬಂಟಿಯಾಗಿದ್ದೆ. ಮಕ್ಕಳು ಕೆಲಸಕ್ಕೆ ಹೊರಟು ಹೋದರೆ ಸೊಸೆಯಂದಿರೇ ನನ್ನನ್ನು ಸಂಭಾಳಿಸಿದರು. ನನ್ನ ದೊಡ್ಡ ಸೊಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾಳೆ. ಅವಳು 1 ತಿಂಗಳ ರಜೆ ತೆಗೆದುಕೊಂಡಳು. ನನ್ನ 2ನೇ ಸೊಸೆ ಮನೆಯಲ್ಲಿ ಇರುತ್ತಾಳೆ. ಅವಳು ಮನೆಯ ಎಲ್ಲ ಕೆಲಸ ಸಂಭಾಳಿಸಿಕೊಂಡು ನನ್ನ ಕಡೆ ಗಮನ ಹರಿಸಿದಳು. ನನ್ನ ಸೊಸೆಯಂದಿರ ಆಸರೆಯಿಂದ ನಾನು ನನ್ನ ದುಃಖದಿಂದ ಹೊರಬರಲು ಸಾಧ್ಯವಾಯಿತು. ಈಗ ಅವರ ನಡವಳಿಕೆ ಚೆನ್ನಾಗಿಲ್ಲ ಎಂದು ನಾನೇಗೆ ಹೇಳಲಿ? ನನ್ನ ಬಾಯಿ ಅಂತೂ ಮುಚ್ಚಿತು. ಏಕೆಂದರೆ ಇವಳು ಸೊಸೆಯಂದಿರ ಬಗ್ಗೆ ಕೆಟ್ಟದನ್ನು ಹೇಳುವ ಬದಲು ಅವರ ಗುಣಗಾನ ಮಾಡುತ್ತಿದ್ದ ನನ್ನ ಜೀವನದಲ್ಲಿ ಬಂದ ಮೊದಲ ಮಹಿಳೆ.
ನಾಳೆ ಭೇಟಿಯಾಗುವ ವಾಗ್ದಾನ ಮಾಡಿ ನಾವಿಬ್ಬರು ನಮ್ಮ ನಮ್ಮ ಮನೆಗೆ ಹೊರಟು ಹೋದೆವು. ಇತ್ತೀಚಿನ ದಿನಗಳಲ್ಲಿ ನಾನು ರಾಗಿಣಿಯ ಜೊತೆ ಕಿರಿಕಿರಿ ಮಾಡುತ್ತಿರಲಿಲ್ಲ. ನನ್ನ ಈ ಬದಲಾದ ನಡವಳಿಕೆಯಿಂದ ಇಬ್ಬರು ಬಹಳ ಆಶ್ಚರ್ಯಗೊಂಡಿದ್ದರು. ಆದರೂ ಅಂತೂ ಇಂತೂ ಮನೆಯಲ್ಲಿ ಶಾಂತಿ ನೆಲೆಸಿರುವುದು ಕಂಡು ಎಲ್ಲರಿಗೂ ಬಹಳ ಚೆನ್ನಾಗಿ ಅನಿಸುತ್ತಿತ್ತು. ಮರುದಿನ ಮತ್ತೆ ನಾನು ಪ್ರತಿದಿನ ಸಮಯಕ್ಕೆ ಪಾರ್ಕ್ ತಲುಪಿದೆ. ಆಶಾ ಕೂಡ ಬಂದಿದ್ದರು. ಅತ್ತ ಇತ್ತ ಮಾತನಾಡಿದ ನಂತರ ಹೇಳಿದರು, ಸುಲೇಖಾ ಅವರೇ, ನಿನ್ನೆ ರಾತ್ರಿ ನನ್ನ ಸೊಸೆ ಪಾಯಸ ಮಾಡಿದ್ದಳು. ಅಕ್ಕಿ ಹಸಿಯಾಗಿಯೇ ಉಳಿದಿತ್ತು. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಅವಳು ಕೂಡ ಪಾಯಸ ತಿಂದಿರುತ್ತಾಳಲ್ಲವೇ? ಹೀಗಿರುವಾಗ ನಾನು ನನ್ನ ಬಾಯಿಯಿಂದ ಹೇಳಿ ಏಕೆ ಕೆಟ್ಟವಳಾಗಲಿ ಎಂದು. ಮತ್ತು ನಿಜವಾಗಿಯೂ ಅದೇ ಆಯಿತು. ನನ್ನ ಸೊಸೆ ನನ್ನ ಹತ್ತಿರ ಬಂದು, ಅಮ್ಮ, ನೀವು ಏಕೆ ಪಾಯಸದಲ್ಲಿ ಅಕ್ಕಿ ಹಸಿಯಾಗಿದೆ ಎಂದು ತಿಳಿಸಲಿಲ್ಲ ಎಂದು ಕೇಳಿದಳು. ನಾನು ಹೇಳಿದೆ, ಮಗಳೇ, ನಾನು ಹೇಳಿದ್ದರೆ ನಿನಗೆ ಖಂಡಿತ ಕೆಟ್ಟದಾಗಿ ಅನಿಸುತ್ತಿತ್ತು. ಏಕೆಂದರೆ ನಾನು ನಿನ್ನ ಅತ್ತೆ. ಈ ಸಂಬಂಧವೇ ಅಂತಹದ್ದು. ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಇನ್ಮುಂದೆ ಎಂದು ಪಾಯಸದ ಅಕ್ಕಿ ಹಸಿಯಾಗಿ ಉಳಿಯುವುದಿಲ್ಲ ಎಂದು ಹೇಳಿ ನಾನು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಸವರಿದೆ. ಇದನ್ನು ಕೇಳಿ ನಾನು ಬೆರಗಾದೆ. ಆಶಾ ಅವರ ಮಾತುಗಳಲ್ಲಿ ಎಲ್ಲೂ ಯಾರ ಮೇಲೂ ದೂರು ಇರುತ್ತಿರಲಿಲ್ಲ. ಜೀವನವನ್ನು ನೋಡುವ ಅವರ ದೃಷ್ಟಿಕೋನ ನಾನು ಇಂದಿನವರೆಗೆ ಯಾವುದೇ ಹೆಣ್ಣಿನಲ್ಲಿ ನೋಡಿರಲಿಲ್ಲ. ಸಂಜೆ ನಾನು ಮನೆಗೆ ಬಂದಾಗ ರಾಗಿಣಿ ಬ್ಯಾಂಕ್ನಿಂದ ಬಂದು ಎಲ್ಲರಿಗೂ ಈರುಳ್ಳಿ ಬೋಂಡ ಮತ್ತು ಚಹಾ ಮಾಡಿದ್ದಳು. ಅಂದಹಾಗೆ ಅವಳು ಅಡುಗೆ ಚೆನ್ನಾಗಿಯೇ ಮಾಡುತ್ತಿದ್ದಳು. ಆದರೆ ನಾನು ಎಂದೂ ಅವಳನ್ನು ಹೊಗಳಿರಲಿಲ್ಲ. ಇಂದು ನಾನು, ವಾವ್ ರಾಗಿಣಿ, ಬೋಂಡ ಅಂತೂ ಬಹಳ ಚೆನ್ನಾಗಿ ಆಗಿವೆ, ನನಗೆ ಇನ್ನೂ ಸ್ವಲ್ಪ ಕೊಡು ಎಂದು ಹೇಳಿದೆ. ರಾಗಿಣಿ ಕೂಡ ಬೆರಗಾದಳು. ಈಗ ನಾನು ಇನ್ನೂ ಹೆಚ್ಚು ಶಾಂತವಾಗಿದ್ದೆ. ರಾಗಿಣಿಯ ಯಾವುದೇ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುತ್ತಿರಲಿಲ್ಲ. ಊಟದ ಬಗ್ಗೆಯೂ ಹೊಗಳುತ್ತಿದ್ದೆ. ಒಂದು ದಿನ ರಾಗಿಣಿ ಯಾರ ಜೊತೆಯ ಫೋನ್ನಲ್ಲಿ ನನ್ನ ಅತ್ತೆ ಬಹಳ ಒಳ್ಳೆಯವರಾಗಿದ್ದಾರೆ, ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ ಎಂದು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ಇದನ್ನು ಕೇಳಿ ನನ್ನ ಮನಸ್ಸು ಗದ್ಗದಿತವಾಯಿತು. ಒಂದು ಸಂಜೆ ಆಶಾ ಪಾರ್ಕ್ಗೆ ಬರಲೇ ಇಲ್ಲ. ನಾನು ಬಹಳ ಹೊತ್ತಿನವರೆಗೆ ಕಾದು ಆಮೇಲೆ ಮನೆಗೆ ಬಂದೆ. ಮರುದಿನ ಮತ್ತೆ ನಾನು ಪಾರ್ಕ್ಗೆ ಬಂದೆ. ಆದರೆ ಆಶಾ ಅವರು ಬರಲಿಲ್ಲ. ಮರುದಿನ ಭಾನುವಾರವಾಗಿತ್ತು. 3 ದಿನದಿಂದ ಆಶಾ ಅವರು ಪಾರ್ಕ್ಗೆ ಬರುತ್ತಿರಲಿಲ್ಲ. ನನ್ನ ಫೋನ್ ನಂಬರ್ ಅವರು ತೆಗೆದುಕೊಂಡಿದ್ದರು. ಆದರೆ ನನಗೆ ತಮ್ಮ ನಂಬರ್ ನೀಡಿರಲಿಲ್ಲ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಫೋನ್ ಗಂಟೆ ಬಾರಿಸಿತು. ಒಬ್ಬ ಅಪರಿಚಿತ ನಂಬರ್ ಇತ್ತು. ನಾನು ಫೋನ್ ಎತ್ತಲಿಲ್ಲ. 2ನೇ ಬಾರಿ ಫೋನ್ ಬಾರಿಸಿತು. ನನಗೆ ಆಶೆ ಇರಬಹುದು ಎಂದು ಅನ್ನಿಸಿತು. ನಾನು ಫೋನ್ ಎತ್ತಿದೆ. ಅತ್ತ ಕಡೆಯಿಂದ ಒಬ್ಬ ಅಪರಿಚಿತ ಮಹಿಳೆಯ ಧ್ವನಿ ಬಂತು. ಹಲೋ, ನೀವು ಸುಲೇಖಾ ಮಾತನಾಡುತ್ತಿದ್ದೀರಾ? ನಾನು ಹೌದು ಅಂದೆ. ಅತ್ತ ಕಡೆಯಿಂದ ಮಾತನಾಡುತ್ತಿದ್ದ ಮಹಿಳೆ, ಆಶಾ ಅವರು ನಿಧನ ಹೊಂದಿದ್ದಾರೆ. ಅವರ ಕೋಣೆಯಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಹೆಸರಿನ ಒಂದು ಚೀಟಿ ಸಿಕ್ಕಿದೆ. ನೀವು ತಕ್ಷಣವೇ ಇಲ್ಲಿ ಫಲಕ್ ವೃದ್ಧಾಶ್ರಮಕ್ಕೆ ಬನ್ನಿ ಎಂದು ತಿಳಿಸಿದರು. ನಾನು ಗಾಬರಿಯಾಗಿ ತಕ್ಷಣ ನನ್ನ ಮನೆಗೆ ಹೋದೆ. ಅಲ್ಲಿ ಪಂಕಜ್ ಮತ್ತು ರಾಗಿಣಿಗೆ ಎಲ್ಲ ವಿಷಯ ತಿಳಿಸಿ ಅವರ ಜೊತೆ ವೃದ್ಧಾಶ್ರಮ ತಲುಪಿದೆ. ಆಶಾ ಅವರ ಶವ ಕಂಡು ನನಗೆ ಬಹಳ ದುಃಖವಾಗಿ ಅಳು ಬಂತು. ನಾನು ವೃದ್ಧಾಶ್ರಮದಲ್ಲಿ ವಿಚಾರಿಸಿದಾಗ ಆಶಾ ಅವರ ಗಂಡ ನಿಧನ ಹೊಂದಿದ ನಂತರ 3 ಮಕ್ಕಳು ಮತ್ತು ಸೊಸೆಯಂದಿರು ವಂಚನೆಯಿಂದ ಎಲ್ಲವನ್ನು ಕಿತ್ತುಕೊಂಡು ಅವರನ್ನು ಮನೆಯಿಂದ ಹೊರಹಾಕಿ ಇಲ್ಲಿಗೆ ತಲುಪಿಸಿದ್ದರು ಎಂದು ತಿಳಿಯಿತು. ಅಷ್ಟರಲ್ಲೇ ಫೋನ್ ಮಾಡಿದ್ದ ಆ ಮಹಿಳೆ ನನಗೆ ಆಶಾ ಬರೆದಿದ್ದ ಪತ್ರ ನೀಡಿ, ಇವರಿಗೆ ಅಸ್ತಮಾ ಇತ್ತು. ನಿನ್ನೆ ರಾತ್ರಿ ಬಹಳ ಜೋರಾಗಿ ಅಸ್ತಮಾ ಅಟ್ಯಾಕ್ ಆಗಿ ಇವರ ಪ್ರಾಣ ಹಾರಿಹೋಯಿತು ಎಂದು ತಿಳಿಸಿದಳು. ನಾನು ಆ ಪತ್ರ ತೆರೆದೆ. ಅದರಲ್ಲಿ ಬರೆಯಲಾಗಿತ್ತು, ನನ್ನ ಪ್ರೀತಿಯ ಗೆಳತಿ ಸುಲೇಖಾ, ಪತ್ರ ಕಂಡು ಆಶ್ಚರ್ಯ ಪಡಬೇಡ. ನಾನು ನಿನಗೆ ನನ್ನ ಸತ್ಯ ತಿಳಿಸಲು ಬಹಳ ಪ್ರಯತ್ನ ಮಾಡಿದೆ. ನಿನ್ನ ಜೊತೆ ಹೇಳಿದ ನನ್ನ ಆ ಗೃಹಸ್ಥ ಜೀವನದ ಬದುಕು ಅದು ನನ್ನ ಕಲ್ಪನೆಯಲ್ಲಿತ್ತು. ನಿನ್ನ ಬಾಯಿಯಿಂದ ಸೊಸೆಯಂದಿರ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳಿ ನನಗೆ ನನ್ನ ಸೊಸೆಯಂದಿರು ನೆನಪಾಗುತ್ತಿದ್ದರು. ನೀನಂತೂ ಬಹಳ ಭಾಗ್ಯವಂತೆ. ಕನಿಷ್ಠ ಪಕ್ಷ ನಿನ್ನ ಮಗ ಮತ್ತು ಸೊಸೆ ನಿನ್ನನ್ನು ಮನೆಯಿಂದ ಹೊರಹಾಕಿಲ್ಲ. ನೀನು ಇಂದಿಗೂ ಆ ಮನೆಯ ಒಡತಿಯಂತೆ ಇದ್ದೀಯ. ನನ್ನ ಹಣೆ ಬರಹದಲ್ಲಿ ಈ ಎಲ್ಲ ಸುಖ ಎಲ್ಲಿದೆ? ಕೆಲವು ದಿನಗಳಲ್ಲಿ ನಿನ್ನ ಜೊತೆ ಹಂಚಿಕೊಂಡ ನನ್ನ ಕಾಲ್ಪನಿಕ ಗೃಹಸ್ಥ ಜೀವನ ಮತ್ತು ಮಗ ಸೊಸೆಯ ಪ್ರೀತಿಯನ್ನು ಪಡೆದಿದ್ದೇನೋ ಅದು ನನ್ನ ಪಾಲಿಗೆ ಅಮೂಲ್ಯ ರತ್ನವಾಗಿದೆ. ನಾನು ನಿನ್ನ ಹತ್ತಿರ ಬಹಳ ಸುಳ್ಳು ಹೇಳಿದ್ದೆ. ಇದಕ್ಕಾಗಿ ಕ್ಷಮಿಸು. ನಾನು ಇನ್ನೂ ಉಳಿಯುವುದಿಲ್ಲ. ನನ್ನ ಆರೋಗ್ಯ ನನಗೆ ಸನ್ನೆ ಮಾಡಿದೆ. ನಿನ್ನಲ್ಲಿ ಪ್ರಾರ್ಥನೆ ಏನೆಂದರೆ ನನ್ನ ಮಗ ಮತ್ತು ಸೊಸೆಗೆ ನಾನು ಸತ್ತ ಸುದ್ದಿಯನ್ನು ನೀಡಬೇಡ. ಪಂಕಜ್ ಮತ್ತು ರಾಗಿಣಿ ಕೂಡ ನನ್ನ ಮಗ ಮತ್ತು ಸೊಸೆಯೇ. ಅವರ ಕೈಯಿಂದಲೇ ನನ್ನ ಅಂತ್ಯಕ್ರಿಯೆ ಮಾಡಿಸಿಬಿಡು. ನಿನ್ನ ಗೆಳತಿಯ ಆಶಾ. ಪತ್ರ ಓದಿ ನಾನು ಬಹಳ ಅತ್ತೆ. ಅಲ್ಲಿ ವಾಸಿಸುತ್ತಿದ್ದ ಜನರು ಅವರ ಮಗ ಮತ್ತು ಸೊಸೆಗೆ ಮಾಹಿತಿ ನೀಡುವ ಮಾತು ಹೇಳಿದರು. ಆದರೆ ನಾನು ನಿರಾಕರಿಸಿದೆ. ಆಶಾ ನನಗೆ ಬದುಕುವ ಹೊಸ ದಾರಿಯನ್ನು ಕಲಿಸಿಕೊಟ್ಟಿದ್ದಳು. ನಾನು ಆ ಪತ್ರವನ್ನು ಪಂಕಜ್ ಮತ್ತು ರಾಗಿಣಿಗೆ ನೀಡಿದೆ. ಅವರ ಕಣ್ಣಲ್ಲೂ ಕೂಡ ನೀರಿತ್ತು
ಮತ್ತು ಅವರಿಬ್ಬರು ತಮ್ಮ ಕರ್ತವ್ಯ ಪೂರೈಸಲು ಸಿದ್ಧರಾಗಿದ್ದರು. ನಮ್ಮ ಈ ಕತೆ ಹೇಗನಿಸಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.